ಶುಭೋದಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಸವಿನಯ ನಮಸ್ಕಾರಗಳು. ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ತಿಳಿದಿದ್ದೀನಿ. ಎಲ್ಲಿ ಹೋಗ್ಬಿಟ್ಲಪ್ಪ ಇವಳು ಇಷ್ಟು ದಿನ ಅಂತ ನಿಮ್ಮಲ್ಲಿ ಸ್ವಲ್ಪ ಮಂದಿಗೆ ಖಂಡಿತ ಪ್ರಶ್ನೆ ಬಂದಿರುತ್ತೆ. ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಇನ್ನೇನು ಚೇತರಿಸ್ಕೊಂಡೆ ಅಂತ ಎದ್ದೆ, ಪ್ರಯಾಣ ಮಾಡಬೇಕಿತ್ತು, ಹಾಗೂ ಹೀಗೂ ಸಂಭಾಳಿಸಿ ಟ್ರಾವೆಲ್ ಮಾಡಿ ಬಂದೆ ನೋಡಿ, ಮತ್ತೆ ಮಲಗಿದೆ. ಹೀಗೆ ಇದರ ಮಧ್ಯದಲ್ಲಿ ಕೆಲಸದ ಒತ್ತಡ ಇವೆಲ್ಲದರಲ್ಲಿ ಸಿಕ್ಕಾಕೊಂಡು ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಐ ವಿಲ್ ಟ್ರೈ ಟು ಮೇಕ್ ಇಟ್ ಅಪ್. ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ಹಾಗೂ ಮತ್ತಷ್ಟು ಉಪಯುಕ್ತ ಸಮಾಚಾರಗಳು ಇವತ್ತಿನ ಹಾಗೂ ಮುಂದಿನ ಅಧ್ಯಾಯಗಳಲ್ಲಿ ನಿಮಗೆ ತಲುಪಲಿವೆ. ಮನಸ್ಸಿನ 108 ಪ್ರಶ್ನೆಗಳು ಈ ಕೃತಿಯಲ್ಲಿನ ಹಲವು ಮನೋವೈಜ್ಞಾನಿಕ ಮಾಹಿತಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಬಂದಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ಯವನಾವಸ್ಥೆಯ ಮಾನಸಿಕ ಆರೋಗ್ಯದ ಹಲವು ಮಜಲುಗಳನ್ನು ನಾವು ತಿಳಿದಿದ್ವಿ. ಈ ಮನಸ್ಸಿನ ಮತ್ತೊಂದು ಮಜಲು ಅಂದರೆ ಹುಚ್ಚುತನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು ಎನ್ನುವ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ಕವನ ನಾವೆಲ್ಲರೂ ಕೇಳಿದ್ದೀವಿ. ಹುಚ್ಚು ಮನಸ್ಸು, ಹುಚ್ಚು ವಯಸ್ಸು, ಹುಚ್ಚು ಹುಡುಗಿ, ಹುಚ್ಚು ಆವೇಶ, ಹುಚ್ಚು ನೆನಪು, ಹುಚ್ಚುತನದ ಪರಮಾವಧಿ, ಹುಚ್ಚರ ಸಂತೆ, ಹುಚ್ಚು ನಡವಳಿಕೆ, ಹುಚ್ಚು ಯೋಚನೆ, ಹುಚ್ಚರ ಸಹವಾಸ. ಹುಚ್ಚುತನದ ಎಷ್ಟು ಮುಖಗಳಿವೆ ನೀವೇ ನೋಡಿ. ಆದರೆ ಮನೋವೈಜ್ಞಾನಿಕವಾಗಿ ಹುಚ್ಚು ಎಂದರೇನು? ಇದೇ ಇವತ್ತಿನ ನಮ್ಮ ಸಂಚಿಕೆಯ ಮುಖ್ಯ ವಿಷಯ. ಹುಚ್ಚು ಎಂದರೆ ಏನು? ಮೆದುಳಿನ ಮಟ್ಟಿಗೆ ಅದು ಹೇಗೆ ವರ್ತಿಸುತ್ತೆ? ಅದರ ಸುತ್ತಲಿರುವ ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿವೆ. ಇನ್ನು ಇವತ್ತಿನ ಸಂಚಿಕೆ ಮುಂದುವರಿಯುವ ಮುನ್ನ ಈ ಎಲ್ಲ ಮನೋವೈಜ್ಞಾನಿಕ ಮಾಹಿತಿ, ಸೈಕಲಾಜಿಕಲ್ ಫ್ಯಾಕ್ಟ್ಸ್ ಪ್ರತಿ ವಯಸ್ಸಿನವರಿಗೂ ಉಪಯುಕ್ತವಾಗೋ ಅಂಥದ್ದು ಅಂತ ನಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ಆಪ್ತರಿಗೆ ಇದನ್ನು ಹಂಚ್ಕೊಳ್ಳಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ. ಪ್ರತಿ ಸಂಚಿಕೆ ಅಪ್ಲೋಡ್ ಆಗ್ತಾ ಇದ್ದ ಹಾಗೆ ಅವರಿಗೂ ಹಾಗೂ ನಿಮಗೂ ನೋಟಿಫಿಕೇಷನ್ ಬರುತ್ತೆ. ತಪ್ಪದೀರ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಾನು ಕೇಳಲಿಕ್ಕೆ ಕಮೆಂಟ್ಸ್ಗಳ ಮೂಲಕ ನೀವು ತಿಳಿಸಿ. ಏನನ್ನು ಇಷ್ಟಪಡ್ತೀರಾ, ನಿಮಗೆ ಇನ್ನೂ ಯಾವ ಪ್ರಶ್ನೆಗಳಿವೆ ಎಲ್ಲವನ್ನ ತಿಳಿಸಿ. ಇನ್ನು ಇವತ್ತಿನ ಸಂಚಿಕೆ ನಿಮ್ಮ ಮುಂದೆ ಸ್ನೇಹಿತರೆ. ಇವತ್ತಿನ ನಮ್ಮ ಮೊದಲ ಪ್ರಶ್ನೆ, ಹುಚ್ಚು ಅಥವಾ ಬುದ್ಧಿ ಭ್ರಮಣೆಯಾದಾಗ ಮನಸ್ಸಿಗೆ ಏನಾಗುತ್ತದೆ? ಹುಚ್ಚು ಅಥವಾ ಬುದ್ಧಿ ಭ್ರಮಣೆಯಾದಾಗ ಬಹುತೇಕ ಮಾನಸಿಕ ಚಟುವಟಿಕೆಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಉದಾಹರಣೆಗೆ, ಆಲೋಚನೆ ಅಸಂಬದ್ಧವಾಗುತ್ತದೆ, ಬದಲಿಸಲಾಗದ ತಪ್ಪು ನಂಬಿಕೆಗಳು, ಡೆಲ್ಯೂಷನ್ಸ್, ವಿಚಿತ್ರ ಭ್ರಮೆಗಳು ಅಂದರೆ ಇಲ್ಯೂಷನ್ಸ್, ಹ್ಯಾಲ್ಯೂಸಿನೇಷನ್ಸ್ ಅಂತ ನಾವು ಕರಿತೀವಿ. ಸಮಯ ಸಂದರ್ಭಕ್ಕೆ ಹೊಂದಿದ ಭಾವೋದ್ರೇಕಗಳು, ಏರುಪೇರಾದ ಅಪಾಯಕಾರಿಯಾಗಬಹುದಾದ ನಡೆ ನುಡಿ ಗೊಂದಲ ಕಾಣಿಸಿಕೊಳ್ಳುತ್ತವೆ. ಇದರಿಂದಾಗಿ ವ್ಯಕ್ತಿ ತನ್ನ ಪ್ರಾಥಮಿಕ ಅಗತ್ಯಗಳಾದ ಆಹಾರ ಸೇವನೆ, ನಿದ್ರೆ, ಸ್ವಚ್ಛತೆಯನ್ನು ನಿರ್ಲಕ್ಷಿಸ್ತಾನೆ. ದೈನಂದಿನ ಕೆಲಸ ಕರ್ತವ್ಯಗಳನ್ನು ಮಾಡದೆ ನಿಷ್ಕ್ರಿಯನಾಗುತ್ತಾನೆ ಅಥವಾ ಗೊತ್ತು ಗುರಿ ಇಲ್ಲದೆ ಅಲೆದಾಡ್ತಾನೆ. ಯಾವುದೇ ಸಮಾಜದಲ್ಲಿ ಪ್ರತಿ 1,000 ಜನಸಂಖ್ಯೆಗೆ ಒಬ್ಬಿಬ್ಬರು ಈ ಬಗೆಯ ಮಾನಸಿಕ ಕಾಯಿಲೆಗೆ ಖಂಡಿತ ತುತ್ತಾಗ್ತಾರೆ. ಇನ್ನು ನಮ್ಮ ಎರಡನೆಯ ಪ್ರಶ್ನೆ, ಈ ಹುಚ್ಚು ಬುದ್ಧಿಭ್ರಮಣೆ ಬರಲು ಏನು ಕಾರಣ? ಜನ ನಂಬುವಂತೆ ಇದು ದೆವ್ವ, ಭೂತ, ಮಾಟ, ಮಂತ್ರದಿಂದ ಬರುತ್ತದೆಯೇ? ಇದಕ್ಕೆ ಉತ್ತರ, ಹುಚ್ಚು ಬುದ್ಧಿಭ್ರಮಣೆಗಳು ಮೆದುಳಿನಲ್ಲಿ ಕಂಡುಬರುವ ಕೆಲವು ರಾಸಾಯನಿಕ ಬದಲಾವಣೆಗಳಿಂದ ಬರುತ್ತವೆ ಎಂಬುದಕ್ಕೆ ಈಗ ಸಾಕಷ್ಟು ಸಾಕ್ಷ್ಯ ಆಧಾರಗಳಿವೆ. ಡೋಪಮಿನ್, ಸೆರೋಟೋನಿನ್, ಅಸಿಟೈಲ್ ಕೋಲಿನ್ ನಂತಹ ನರವಾಹಕ ವ್ಯವಸ್ಥೆಗಳಲ್ಲಿ, ಅಂದರೆ ಕೆಮಿಕಲ್ ಟ್ರಾನ್ಸ್ಮಿಟರ್ಸ್ ಅಥವಾ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಅದು ಏರುಪೇರಾಗುತ್ತವೆ. ಈ ಬದಲಾವಣೆ, ಏರುಪೇರು ಬರಿಗಣ್ಣಿಗೆ ಕಾಣುವುದಿಲ್ಲ, ಸಾಮಾನ್ಯ ಪರೀಕ್ಷೆಗಳಿಗೂ ಗೋಚರವೂ ಆಗುವುದಿಲ್ಲ. ಕಾಯಿಲೆಗಳು ಏತಕ್ಕೆ ಬರುತ್ತವೆ ಎಂದು ತಿಳಿಯದಿದ್ದ ಕಾಲದಲ್ಲಿ ಎಲ್ಲ ಕಾಯಿಲೆಗಳಿಗೆ ದೆವ್ವ, ಮದ್ದು, ಮಾಟ, ದೇವರ ಶಾಪ ಕಾರಣವಿರಬೇಕೆಂದು ಜನ ಊಹಿಸುತ್ತಿದ್ದರು. ಕಾಲರಾ, ಪ್ಲೇಗ್, ಸಿಡುಬು, ದಡಾರಗಳನ್ನು ಈಗಲೂ ಕೆಲವು ಜನ ಮುನಿದ ದೇವತೆಯ ಶಾಪ ಎಂದು ತಿಳಿದು ಆ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರು ಕೊಟ್ಟು ಪೂಜೆ ಸಲ್ಲಿಸ್ತಾರೆ. ಈ ಕಾಯಿಲೆಗಳು ಬ್ಯಾಕ್ಟೀರಿಯಾ, ವೈರಸ್ಗಳಿಂದ ಬರುವ ಸೋಂಕು ಎಂದು ಸಾಬೀತಾಗಿ ಅವುಗಳ ನಿವಾರಣೆಯೂ ಸಾಧ್ಯವಾಗಿದೆ. ಹಾಗೆಯೇ ಹುಚ್ಚು ಬುದ್ಧಿಭ್ರಮಣೆ ದೆವ್ವ, ಮದ್ದು, ಮಾಟ, ಮಂತ್ರಗಳಿಂದ ಬರುತ್ತದೆ ಎನ್ನುವುದಕ್ಕೆ ಯಾವ ಆಧಾರವೂ ಇಲ್ಲ. ಇನ್ನು ಮುಂದಿನ ಪ್ರಶ್ನೆ,
ಹುಚ್ಚು ಹಿಡಿದ ವ್ಯಕ್ತಿ ಅಪಾಯಕಾರಿ ಎನ್ನುತ್ತಾರೆ. ಇದು ನಿಜವೇ? ಹುಚ್ಚು ಬುದ್ಧಿಭ್ರಮಣೆಗೀಡಾದ ಎಲ್ಲರೂ ಅಪಾಯಕಾರಿ ಅಲ್ಲ. ಕೆಲವರು ಆಗೊಮ್ಮೆ ಈಗೊಮ್ಮೆ ತಮ್ಮ ನಡೆ ನುಡಿಗಳಿಂದ ಇತರರಿಗೆ ಅಥವಾ ತಮಗೆ ಅಪಾಯಕಾರಿ ಆಗಬಲ್ಲರು. ರೋಗಿಯನ್ನ ನಿಂದಿಸುವುದು, ಅವಹೇಳನ ಮಾಡುವುದು, ಆತನನ್ನು ಕಟ್ಟಿಹಾಕಲು ಪ್ರಯತ್ನಿಸುವುದು, ಅವನು ಹೇಳುವ ಮಾತುಗಳನ್ನು ಒಪ್ಪದೆ ವಾದ ಮಾಡುವುದು, ಅವನು ಮಾಡಿದ ಕೆಲಸಗಳಲ್ಲಿ ತಪ್ಪು ಕಂಡುಹಿಡಿಯುವುದು, ಟೀಕಿಸುವುದು, ಆತನ ನಿದ್ರೆ ಆಹಾರ ಸೇವನೆಗೆ ಅಡ್ಡಿ ಮಾಡುವುದು, ರೋಗಿ ಉದ್ರಿಕ್ತನಾಗಲು ಮತ್ತು ಅಪಾಯಕಾರಿಯಾಗಬಲ್ಲ ನಡವಳಿಕೆಯನ್ನು ಪ್ರಕಟಿಸಲು ಪ್ರೇರಣೆ ನೀಡುತ್ತವೆ. ಆದ್ದರಿಂದ ರೋಗಿಯನ್ನು ಸರಿಯಾಗಿ ನೋಡಿಕೊಂಡರೆ, ಮೇಲಾಗಿ ಔಷಧ ಉಪಚಾರ ಮಾಡಿದರೆ ರೋಗಿ ನಿರಾಪಾಯಕಾರಿಯಾಗಿರಬಲ್ಲ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಗಳಂದು ಹುಚ್ಚು ಕೆರಳುತ್ತದಂತೆ, ಹೌದೇ? ಇಲ್ಲ. ಪ್ರಪಂಚದಾದ್ಯಂತ ಇರುವ ಎಲ್ಲ ಮಾನಸಿಕ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ನಿರಂತರವಾಗಿ ಗಮನಿಸಿದ್ದು, ಅವರು ಅಮಾವಾಸ್ಯೆ ಹುಣ್ಣಿಮೆಗಳಂದು ಉದ್ರಿಕ್ತರಾಗುವುದಾಗಲಿ, ಆಗ ಅವರಿಗೆ ಹೆಚ್ಚಿನ ಔಷಧದ ಅಗತ್ಯವಾಗಲಿ ಕಂಡುಬಂದಿಲ್ಲ. ಅಮಾವಾಸ್ಯೆ ಹುಣ್ಣಿಮೆಯಂದು ಹುಚ್ಚು ಕೆರಳುತ್ತದೆ ಎನ್ನುವುದು ಜನಪ್ರಿಯ ತಪ್ಪು ನಂಬಿಕೆಯೇ ಹೊರತು ಅದಕ್ಕೆ ವೈಜ್ಞಾನಿಕ ಆಧಾರವಿಲ್ಲ. ಚಂದ್ರನ ಚಲನೆಗೂ ಮನಸ್ಸಿಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಹುಚ್ಚು ವಂಶಪಾರಂಪರ್ಯವೇ ಎಂಬುದು ನಮ್ಮ ಮುಂದಿನ ಪ್ರಶ್ನೆ. ಇಲ್ಲ, ವಂಶಪಾರಂಪರ್ಯವಾಗಿ ಬರಲೇಬೇಕೆಂದಿಲ್ಲ. 90% ರೋಗಿಗಳಲ್ಲಿ ಅವರ ವಂಶದಲ್ಲಿ ಯಾರಿಗೂ ಈ ಕಾಯಿಲೆ ಇರುವುದಿಲ್ಲ. ಹಾಗೆಯೇ ಅವರು ಮಕ್ಕಳು ಆರೋಗ್ಯವಾಗೇ ಇರಬಲ್ಲರು. 10% ರೋಗಿಗಳಲ್ಲಿ ಕುಟುಂಬದಲ್ಲಿ, ವಂಶದಲ್ಲಿ ಮತ್ತೊಬ್ಬರಿಗೆ ರೋಗವಿರುವುದು ಅಥವಾ ಇದ್ದದ್ದು ಕಂಡುಬರುತ್ತದೆ. ಈ 10% ಪ್ರಕರಣಗಳಲ್ಲಿ ರೋಗವನ್ನು ಉಂಟುಮಾಡಬಲ್ಲ ದುರ್ಬಲತೆ ಮಾತ್ರ ವಂಶವಾಹಿನಿಗಳಿಂದ ರೋಗಿಷ್ಠ ತಂದೆ ಅಥವಾ ತಾಯಿಗಳಿಂದ ಮಕ್ಕಳಿಗೆ ವರ್ಗಾವಣೆಯಾಗುತ್ತದೆ. ಆದರೆ ಅವರಲ್ಲಿ ರೋಗ ಪ್ರಕಟವಾಗುತ್ತದೆಯೇ ಇಲ್ಲವೇ ಎಂಬುದು ನಿಶ್ಚಿತವಿರುವುದಿಲ್ಲ. ಆರೋಗ್ಯಕರ ಪರಿಸರದಲ್ಲಿ ಈ ಮಕ್ಕಳು ಆರೋಗ್ಯಕರವಾಗಿಯೇ ಉಳಿಯಬಲ್ಲರು. ಆದ್ದರಿಂದ ಹುಚ್ಚು ವಂಶಪಾರಂಪರ್ಯ ಎಂಬ ಭಯವನ್ನು ಬಿಡಬೇಕು. ಹೆಚ್ಚು ಓದುವುದರಿಂದ, ಹೆಚ್ಚಿನ ಬೌದ್ಧಿಕ ಚಟುವಟಿಕೆಗಳಿಂದ ಹುಚ್ಚು ಬರುತ್ತದೆಯೇ? ಖಂಡಿತ ಇಲ್ಲ. ಹೆಚ್ಚು ಓದಿನಿಂದ ಜ್ಞಾನ ಹೆಚ್ಚಿ ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದಕ್ಕೂ ಹುಚ್ಚುತನಕ್ಕೂ ಯಾವುದೇ ಸಂಬಂಧವಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಹುಚ್ಚು ಕಾಯಿಲೆಗೆ ಔಷಧಿ ಇದೆಯೇ? ಹುಚ್ಚು ವಾಸಿಯಾಗಬಲ್ಲದೆ? ಹುಚ್ಚು ಕಾಯಿಲೆಗೆ ಇಂದು ಸುಮಾರು 30ಕ್ಕೂ ಹೆಚ್ಚು ಬಗೆಯ ವಿವಿಧ ಔಷಧಿಗಳಿವೆ. ವಿದ್ಯುತ್ ಕಂಪನ ಚಿಕಿತ್ಸೆ ಇದೆ. ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದಂತೆ ರೋಗಿಯನ್ನು ವೈದ್ಯರಲ್ಲಿಗೆ ಕರೆತಂದು ವೈದ್ಯರು ಸಲಹೆ ಮಾಡುವ ಔಷಧ ಉಪಚಾರವನ್ನು ಕ್ರಮವಾಗಿ ಕೊಟ್ಟರೆ, ಮನೆಯವರು, ಸಂಬಂಧಪಟ್ಟವರು ರೋಗಿಯನ್ನು ಪ್ರೀತಿ ವಿಶ್ವಾಸಗಳಿಂದ ನೋಡಿಕೊಂಡರೆ, ರೋಗಿ ಸೋಮಾರಿಯಾಗಿ ಜಡನಾಗಲು ಬಿಡದೆ ಕೆಲಸ ಮಾಡಲು ಪ್ರೋತ್ಸಾಹಿಸಿದರೆ ಹುಚ್ಚು ಬಹಳ ಬೇಗ ಹಾಗೂ ಸಂಪೂರ್ಣವಾಗಿ ಗುಣವಾಗಬಲ್ಲದು. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಹುಚ್ಚು ಬುದ್ಧಿ ಭ್ರಮಣೆಗೆ ಈಡಾಗಿ ಚಿಕಿತ್ಸೆ ಪಡೆದ ನಂತರ ವ್ಯಕ್ತಿ ಮದುವೆಯಾಗಿ ಸಂಸಾರ ಮಾಡಲು ಸಾಧ್ಯವೇ? ಖಂಡಿತ ಸಾಧ್ಯ ಇದೆ. ಔಷಧ ಉಪಚಾರದಿಂದ ರೋಗಲಕ್ಷಣಗಳು ಇಲ್ಲವಾಗಿ ವ್ಯಕ್ತಿ ಉದ್ಯೋಗ ಮಾಡಬಲ್ಲವನಾದರೆ ಮದುವೆಯಾಗಲು, ಸಂಸಾರ ಮಾಡಲು ಯಾವ ಅಡ್ಡಿಯೂ ಇಲ್ಲ. ಆತನನ್ನು ಮದುವೆಯಾಗುವ ವ್ಯಕ್ತಿಗೆ ರೋಗದ ವಿಚಾರ ಹಾಗೂ ಚಿಕಿತ್ಸೆಯ ವಿಚಾರ ಗೊತ್ತಿದ್ದರೆ ಒಳ್ಳೆಯದು. ಮಾಮೂಲಿಗಿಂತ ತುಸು ಹೆಚ್ಚಿನ ಸಹನೆ, ಪ್ರೀತಿ, ವಿಶ್ವಾಸವನ್ನು ಮಾಜಿ ರೋಗಿಗೆ ತೋರಿಸಬೇಕಾಗುತ್ತದೆ. ಪ್ರಮುಖ ವಿಷಯ ಸಮಸ್ಯೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಾಗ ಮಾಜಿ ರೋಗಿಗೆ ಇತರರ ನೆರವು ಬೇಕಾಗಬಹುದು. ಇದು ಹುಚ್ಚು ಮನಸ್ಸಿನ ಕೆಲವು ಪ್ರಶ್ನೆಗಳಿಗೆ ಉತ್ತರವಾಗಿತ್ತು ಸ್ನೇಹಿತರೆ. ಇನ್ನು ಮುಂದುವರಿಯುತ್ತಾ ನಮ್ಮ ಮುಂದಿನ ಪ್ರಶ್ನೆ, ಯಾವುದೇ ಸಮಾಜದಲ್ಲಿ ಕಂಡುಬರುವ ಅತಿ ಸಾಮಾನ್ಯ ಮಾನಸಿಕ ರೋಗ ಯಾವುದು ಮತ್ತು ಅದರ ರೋಗ ಲಕ್ಷಣಗಳು ಯಾವುವು? ಯಾವುದೇ ಜನಸಂಖ್ಯೆಯ ಕನಿಷ್ಠ 5% ಮಂದಿ ಬಳಲುವುದು ಖಿನ್ನತೆ ಎಂಬ ಮಾನಸಿಕ ರೋಗದಿಂದ. ಅಬಾಲ ವೃದ್ಧರಾಗಿ ಎಲ್ಲ ವರ್ಗದವರಲ್ಲಿ ಕಂಡುಬರುವ ಈ ರೋಗ ಗಂಡಸರಿಗೆ ಹೋಲಿಸಿದರೆ ಹೆಂಗಸರಲ್ಲಿ ಹೆಚ್ಚು ಎನ್ನಬಹುದು. ಅಹಿತಕರ ಘಟನೆಗಳು ಎದುರಿಸುತ್ತಿರುವವರಲ್ಲಿ ಈ ರೋಗ ಹೆಚ್ಚು. ಖಿನ್ನತೆ ಕಾಯಿಲೆಯ ಮುಖ್ಯ ಲಕ್ಷಣಗಳು ಎಂತಾದರೆ ಹೀಗಿವೆ. ದಿನದ ಹೆಚ್ಚಿನ ಅವಧಿಯಲ್ಲಿ ಮನಸ್ಸಿಗೆ ಬೇಸರ, ದುಃಖ, ಬಹುತೇಕ ಚಟುವಟಿಕೆಗಳಲ್ಲಿ ನಿರಾಸಕ್ತಿ, ಸಂತೋಷದಾಯಕ ಸಂಗತಿಗಳು, ಸನ್ನಿವೇಶಗಳು ವ್ಯಕ್ತಿ ಸಂತೋಷ ಮುದವನ್ನು ಕೊಡಲಾರವು. ವ್ಯಕ್ತಿಯ ಮಾಮೂಲಿನ ಚುರುಕುತನ ಇಲ್ಲವಾಗಿ ಮಂಕುತನ ಆವರಿಸಿರುತ್ತದೆ. ನಕಾರಾತ್ಮಕ ಆಲೋಚನೆಗಳು, ನಿರಾಶಾ
ಭಾವನೆಗಳು, ಏಕಾಗ್ರತೆಯ ಕೊರತೆ, ಕುಗ್ಗಿದ ಜ್ಞಾಪಕ ಶಕ್ತಿ, ಹಸಿವು ಕಡಿಮೆ, ಅಜೀರ್ಣ ಇತ್ಯಾದಿ ಆಹಾರ ಸೇವನೆಯ ಸಮಸ್ಯೆಗಳು ಉಂಟಾಗಬಲ್ಲವು. ನಿದ್ರಾ ತೊಂದರೆಗಳು, ಲೈಂಗಿಕ ಅನಾಸಕ್ತಿ, ಲೈಂಗಿಕ ಸಮಸ್ಯೆಗಳು, ಆತ್ಮಹತ್ಯೆಯ ಆಲೋಚನೆಗಳು ಅಥವಾ ಪ್ರಯತ್ನ ಆಗಬಹುದು. ದೈನಂದಿನ ಚಟುವಟಿಕೆಗಳನ್ನು ನಡೆಸಲಾಗದಷ್ಟು ಸುಸ್ತು, ಆಯಾಸ ಉಂಟಾಗಬಹುದು. ದೈಹಿಕವಾದ ಅಸ್ಪಷ್ಟ ನೋವುಗಳು ಇವೆಲ್ಲ ಕಾಣಿಸುತ್ತವೆ. ಈ ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ ಏನು? ಖಿನ್ನತೆ ನಿವಾರಕ ಔಷಧಿಗಳ ಸೇವನೆ, ಆಪ್ತ ಸಲಹಾ, ಸಮಾಧಾನ, ಮನಸ್ಸಿಗೆ ಉಲ್ಲಾಸ ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಖಿನ್ನತೆ ಕಾಯಿಲೆಗೆ ಇರುವ ಚಿಕಿತ್ಸಾ ವಿಧಾನಗಳು. ವ್ಯಕ್ತಿ ತನಗಿರುವ ಸಮಸ್ಯೆಗಳಿಂದ ವಿಚಲಿತನಾಗದೆ ವಸ್ತುನಿಷ್ಠವಾಗಿ ಆಲೋಚಿಸಿ ಸಂಬಂಧಪಟ್ಟವರ ನೆರವನ್ನು ಪಡೆದು ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನಿಭಾಯಿಸಲು ಪ್ರಯತ್ನವನ್ನು ಮಾಡಬೇಕು. ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು? ಇದು ನಮ್ಮ ಮುಂದಿನ ಪ್ರಶ್ನೆ. ತೀವ್ರ ಖಿನ್ನತೆ ಅಂದರೆ ಸಿವಿಯರ್ ಡಿಪ್ರೆಷನ್ ಒಂದು ಸಾಮಾನ್ಯ ಕಾರಣ. ನಿಭಾಯಿಸಲಾಗದ ಕಷ್ಟ, ನಷ್ಟ, ಸೋಲು, ನಿರಾಶೆಗಳಿಂದ ವ್ಯಕ್ತಿ ಅಸಹಾಯಕನಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಬಹುದು. ಹದಿವಯಸ್ಸಿನವರು ಪ್ರತಿಭಟನೆಗಾಗಿ ಸಂಬಂಧಪಟ್ಟವರ ಗಮನವನ್ನು ಸೆಳೆಯಲು ಆತ್ಮಹತ್ಯಾ ನಡವಳಿಕೆಯನ್ನು ಬಳಸಿಕೊಳ್ತಾರೆ. ಒಳಜನ್ಯ ಖಿನ್ನತೆ, ಸ್ಕ್ರಿಜೋಫ್ರೇನಿಯಾ ಇತ್ಯಾದಿ ತೀವ್ರತರದ ಮಾನಸಿಕ ಕಾಯಿಲೆಯಿಂದ ನರಳುವವರು ಭ್ರಮೆಗೊಳಗಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಬಹುದು. ಮದ್ದು, ಮದ್ಯಪಾನ ಚಟಕ್ಕೆ ಒಳಗಾದವರು ತಕ್ಕ ಸಮಯಕ್ಕೆ ತಮ್ಮ ಇಚ್ಛೆಯ ಮದ್ಯವನ್ನು ಸೇವಿಸದೇ ಹೋದರೆ ತೀವ್ರ ರೀತಿಯ ಚಡಪಡಿಕೆ ಹಾಗೂ ಮಾನಸಿಕ ಹಿಂಸೆಗೆ ಒಳಗಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಬಹುದು. ಆದ್ದರಿಂದ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ವ್ಯಕ್ತಿಯನ್ನು ನಿಂದಿಸದೆ ಆತ ಅಥವಾ ಆಕೆಯೊಂದಿಗೆ ಮಾತನಾಡಿ ಆತ್ಮಹತ್ಯೆಗೆ ಪ್ರಚೋದನೆ ಏನು ಎಂದು ತಿಳಿದು ನೆರವಾಗಬೇಕು. ಅಗತ್ಯ ಬಿದ್ದರೆ ಮನೋವೈದ್ಯರ ನೆರವನ್ನು ವ್ಯವಸ್ಥೆ ಮಾಡಬೇಕು. ಇಲ್ಲವಾದರೆ ಕೌನ್ಸಿಲರ್ ಅಥವಾ ಥೆರಪಿಸ್ಟ್ ಇವರ ಸಹಾಯವನ್ನು ಪಡೆಯಬಹುದು. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಸ್ಕ್ರಿಜೋಫ್ರೇನಿಯಾ ರೋಗದ ಲಕ್ಷಣಗಳೇನು? ಜನಸಾಮಾನ್ಯರು ಹುಚ್ಚು ಬುದ್ಧಿಭ್ರಮಣೆ ಎಂದು ಹೇಳುವ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯವಾದ ತೀವ್ರ ಮಾನಸಿಕ ಕಾಯಿಲೆಯೇ ಸ್ಕ್ರಿಜೋಫ್ರೇನಿಯಾ. 15ನೇ ವರ್ಷ ವಯಸ್ಸಿನಿಂದ ಸುಮಾರು 35 ವರ್ಷ ವಯಸ್ಸಿನವರೆಗಿನ ವ್ಯಕ್ತಿಗಳಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತದೆ. ಈ ರೋಗದಲ್ಲಿ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ರೋಗಿ ಭ್ರಮಾಧೀನನಾಗುತ್ತಾನೆ. ಅವನಿಗೆ ಶೂನ್ಯದಲ್ಲಿ ಧ್ವನಿಗಳು ಕೇಳಲಾರಂಭಿಸುತ್ತವೆ. ವ್ಯಕ್ತಿ ತನ್ನ ಬೇಕು ಬೇಡಗಳನ್ನು ನಿರ್ಲಕ್ಷಿಸುತ್ತಾನೆ. ಕೆಲಸ ಕರ್ತವ್ಯಗಳನ್ನು ಮಾಡಲು ಅಸಮರ್ಥನಾಗುತ್ತಾನೆ. ರೋಗ ಪ್ರಾರಂಭ ಸ್ಥಿತಿಯಲ್ಲಿರುವಾಗ ಚಿಕಿತ್ಸೆ ದೊರೆಯದೇ ಹೋದರೆ ಕಾಯಿಲೆ ನಿಧಾನವಾಗಿ ತೀವ್ರವಾಗಿ ಹೋಗುತ್ತಾ ವರ್ಷಾನುಗಟ್ಟಲೆ ಉಳಿಯುತ್ತದೆ. ರೋಗಿ ಪರಾವಲಂಬಿಯಾಗಿ ಎಲ್ಲರಿಗೆ ಹೊರೆಯಾಗಿ ಬದುಕುವಂತಾಗುತ್ತದೆ. ಈ ಕಾಯಿಲೆಯಿಂದ ಮುಕ್ತಿ ಸಾಧ್ಯವೇ? ಈ ರೋಗಿಗಳು ಮಾನಸಿಕ ಆಸ್ಪತ್ರೆಗಳಲ್ಲಿ ಕೊಳೆಯಬೇಕೆ? ಇದು ನಮ್ಮ ಮುಂದಿನ ಪ್ರಶ್ನೆ. 15 ದಿನಗಳಿಗೊಮ್ಮೆ ಕೊಡಬಹುದಾದಂತಹ ಇಂಜೆಕ್ಷನ್ಗಳು ಹಾಗೂ ಈ ರೋಗಿಗಳನ್ನು ಅವರವರ ಮನೆಯಲ್ಲೇ ಅವರವರ ಮನೆಯವರೇ ಶುಶ್ರೂಷೆ ಮಾಡಬಹುದು. ಸರಳ ಕೆಲಸ ಚಟುವಟಿಕೆಗಳಲ್ಲಿ ತೊಡಗುವುದು ಸ್ಕ್ರಿಜೋಫ್ರೇನಿಯಾ ರೋಗವನ್ನು ಹತೋಟಿಯಲ್ಲಿಡಲು ಯಶಸ್ವಿಯಾಗಿವೆ. ಆದ್ದರಿಂದ ಸ್ಕ್ರಿಜೋಫ್ರೇನಿಯಾದಿಂದ ಮುಕ್ತಿ ಪಡೆಯಲು ಕೆಲವು ರೋಗಿಗಳಿಗೆ ಸಾಧ್ಯವಾದರೆ ರೋಗವನ್ನು ಹತೋಟಿಯಲ್ಲಿಟ್ಟು ಉಪಯುಕ್ತರಾಗಿ ಬದುಕಲು ಹಲವು ರೋಗಿಗಳಿಗೆ ಈಗ ಸಾಧ್ಯವಾಗಿದೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಹಿಸ್ಟೀರಿಯಾದ ಲಕ್ಷಣಗಳೇನು? ಅದು ಹೆಂಗಸರಲ್ಲೇ ಹೆಚ್ಚಾಗಿ ಕಾಣಬರಲು ಕಾರಣವೇನು? ಹಿಸ್ಟೀರಿಯಾ ಅಥವಾ ಉನ್ಮಾದ ಮನೋಬೇನೆ ಹೆಂಗಸರಲ್ಲೇ ಹೆಚ್ಚಾಗಿ ಕಂಡುಬರುವುದಕ್ಕೆ ಕಾರಣ ಹೆಂಗಸರು ಗಂಡಸರಿಗಿಂತ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಸಿಲುಕುತ್ತಾರೆ ಹಾಗೂ ಅವರಿಗೆ ಆಗ ಅಗತ್ಯವಾದ ಸಹಾಯ, ಸಹಾನುಭೂತಿ ಸಿಗದೇ ಇರುವುದು. ಉನ್ಮಾದ ಮನೋಬೇನೆ ಮಕ್ಕಳು, ಹದಿಹರೆಯದವರು ಮತ್ತು ವಯಸ್ಕರಲ್ಲೇ ಹೆಚ್ಚು. ವ್ಯಕ್ತಿಯ ಮನಸ್ಸನ್ನು ಕಾಡುವ ವಿಷಯ ಅಥವಾ ಸಮಸ್ಯೆಯು ಶಾರೀರಿಕ ಅಥವಾ ಮಾನಸಿಕ ರೋಗ ಲಕ್ಷಣವಾಗಿ ಪರಿವರ್ತಿತವಾಗುತ್ತದೆ. ಆದರೆ ಶರೀರದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಯಾವುದೇ ನಿಜವಾದ ರೋಗ ನ್ಯೂನತೆ ಇರುವುದಿಲ್ಲ. ಸಮಸ್ಯೆಯು ರೋಗ ಲಕ್ಷಣವಾಗಿ ಪರಿವರ್ತನೆಯಾಗುವುದು ಸುಪ್ತ ಮನಸ್ಸಿನ ಮಟ್ಟದಲ್ಲಿ. ಹೀಗಾಗಿ ಇದು ವ್ಯಕ್ತಿಯ ಜಾಗೃತ ಮನಸ್ಸಿನ ಅರಿವಿಗೆ ಬರುವುದಿಲ್ಲ. ಅಂದರೆ ಸುಪ್ತ ಮನಸ್ಸು ಎಂದರೆ ಸಬ್ಕಾನ್ಷಿಯಸ್ ಮೈಂಡ್, ಜಾಗೃತ ಮನಸ್ಸು ಎಂದರೆ ಕಾನ್ಷಿಯಸ್ ಮೈಂಡ್. ಈ ರೋಗ ಲಕ್ಷಣ ಪರಿವರ್ತನೆಯಾಗುವುದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬರಹಗಾರರು. ನಮ್ಮ ಸಮಾಜದಲ್ಲಿ ಕಂಡುಬರುವ ಹಿಸ್ಟೀರಿಯಾ ರೋಗ ಲಕ್ಷಣಗಳು ಏನು ಅಂತ ಕೇಳೋದಾಯಿತು ಅಂದರೆ ಇಲ್ಲಿದೆ ಇದರ ಪಟ್ಟಿ. ಪ್ರಜ್ಞೆ ತಪ್ಪಿ ಬೀಳುವುದು, ಫಿಟ್ಸ್ ಬಂದಂತೆ ಕೈಕಾಲು ದೇಹ ನಡುಗುವುದು, ಕೈಕಾಲು ನಿಷ್ಕ್ರಿಯವಾಗುವುದು, ಮರಗಟ್ಟಿದಂತಾಗುವುದು, ಮಾತು ನಿಲ್ಲುವುದು, ಪದೇ ಪದೇ ಬಿಕ್ಕಳಿಕೆ, ತೇಗು ಬರುವುದು, ಅಲ್ಪಕಾಲ ವಿಚಿತ್ರವಾಗಿ ವರ್ತಿಸುವುದು ಹಾಗೂ
ಕಿರುಚಾಡುವುದು, ಬುದ್ಧಿಭ್ರಮಣಿಗೆ ಒಳಗಾದಂತೆ ವರ್ತಿಸುವುದು, ನೆನಪು ಅಳಿಸಿ ಹೋಗುವುದು ಇತ್ಯಾದಿ. ಹಿಸ್ಟರಿಯಾ ರೋಗ ಲಕ್ಷಣಗಳು ರೋಗಿ ಒಂಟಿಯಾಗಿದ್ದಾಗ, ನಿದ್ರೆ ಮಾಡುವಾಗ ಕಂಡುಬರುವುದಿಲ್ಲ. ಯಾರ ಗಮನವನ್ನು ಸೆಳೆಯಬೇಕೋ, ಯಾರ ವಿರುದ್ಧ ಪ್ರತಿಭಟಿಸಬೇಕೋ ಅವರ ಮುಂದೆ ಕಾಣಿಸಿಕೊಳ್ಳುತ್ತದೆ. ರೋಗ ಲಕ್ಷಣಗಳಲ್ಲಿ ಸಾಕಷ್ಟು ಅಸಹಜತೆ ಇದ್ದು ಅನುಭವಿ ವೈದ್ಯರ ಗಮನಕ್ಕೆ ಬರುತ್ತದೆ. ನಿಜವಾದ ರೋಗಕ್ಕೂ ಹಿಸ್ಟರಿಯಾ ರೋಗ ಲಕ್ಷಣಕ್ಕೂ ವ್ಯತ್ಯಾಸ ಖಂಡಿತ ಇರುತ್ತದೆ. ರೋಗಿಯನ್ನು ಅತಿಯಾಗಿ ಉಪಚರಿಸದೆ, ರೋಗ ಲಕ್ಷಣಗಳಿಗೆ ಹೆಚ್ಚು ಗಮನ ಕೊಡದೆ, ರೋಗಿಯ ಕಷ್ಟ ಸುಖಗಳನ್ನು ವಿಚಾರಿಸಿ ಆಪ್ತ ಸಲಹೆ ನೀಡುವುದೇ ಹಿಸ್ಟರಿಯಾಗೆ ಚಿಕಿತ್ಸೆ. ಕೆಲವು ಸಲ ಅಹಿತಕಾರಿ ಪರಿಸರದಿಂದ ವ್ಯಕ್ತಿಯನ್ನು ಪ್ರತ್ಯೇಕಿಸುವ ಸಲುವಾಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತದೆ. ಇನ್ನು ಹಿಪ್ನೋಸಿಸ್ ಎಂದರೆ ಏನು? ಹಿಪ್ನೋಸಿಸ್ ಹಾಗೂ ಹಿಸ್ಟರಿಯಾ ಸೇರಿದಂತೆ ಹಲವು ಮಾನಸಿಕ ರೋಗಗಳನ್ನು ಗುಣ ಮಾಡಬಹುದಂತೆ, ಹೌದೇ ಎಂಬುದು ನಮ್ಮ ಮುಂದಿನ ಪ್ರಶ್ನೆ. ವ್ಯಕ್ತಿಯ ಮನಸ್ಸಿಗೆ ಬಲವಾದ ಸೂಚನೆ ಕೊಟ್ಟು ಆತನ ಮನಸ್ಸಿನ ಮೇಲೆ ಹತೋಟಿ ಸಾಧಿಸುವುದು, ಆತನ ನಡೆ ನುಡಿಗಳಲ್ಲಿ ಬದಲಾವಣೆ ತರುವುದು ಹಿಪ್ನೋಸಿಸ್ ಅಥವಾ ಸಂಮೋಹನ ಎನಿಸಿಕೊಳ್ಳುತ್ತದೆ. ಇನ್ನೊಬ್ಬರ ಸೂಚನೆಗಳನ್ನು ಪ್ರಶ್ನಿಸದೆ ಒಪ್ಪಿಕೊಂಡು ಅದರಂತೆ ನಡೆದುಕೊಳ್ಳುವುದನ್ನು ಸಜೆಸ್ಟಿಬಿಲಿಟಿ ಎಂದು ಕರೆಯಲಾಗುತ್ತದೆ. ಈ ಸಜೆಸ್ಟಿಬಿಲಿಟಿ ಹೆಚ್ಚಿರುವ ವ್ಯಕ್ತಿಗಳನ್ನು ಮಾತ್ರ ಹಿಪ್ನೋಸಿಸ್ಗೆ ಒಳಪಡಿಸಲು ಸಾಧ್ಯ. ಸಜೆಸ್ಟಿಬಿಲಿಟಿ ಇಲ್ಲದಿರುವ ವ್ಯಕ್ತಿಯನ್ನು ಹಿಪ್ನೋಸಿಸ್ ಮಾಡುವುದು ಬಹಳ ಕಷ್ಟ. ಅಲ್ಲದೆ ಹಿಪ್ನೋಸಿಸ್ ಮಾಡಿ ಈ ಅವಧಿಯಲ್ಲಿ ವ್ಯಕ್ತಿಗೆ ಕೊಟ್ಟ ಸಲಹೆಗಳು, ಅವನಲ್ಲಿ ತಂದ ಬದಲಾವಣೆಗಳು ಸ್ವಲ್ಪ ಕಾಲ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗಾಗಿ ಹಿಪ್ನೋಸಿಸ್ನಿಂದ ಪರಿಣಾಮಕಾರಿ ಹಾಗೂ ದೀರ್ಘಕಾಲ ಉಳಿಯುವ ಮಾನಸಿಕ ಬದಲಾವಣೆ ಸಾಧ್ಯವಿಲ್ಲ. ಆದ್ದರಿಂದ ಹಿಪ್ನೋಸಿಸ್ ಈಗ ಹೆಚ್ಚು ಬಳಕೆಯಲ್ಲಿಲ್ಲ. ಇನ್ನು ಮುಂದುವರಿಯುತ್ತಾ ಇನ್ನಷ್ಟು ಕುತೂಹಲ ಪ್ರಶ್ನೆಗಳು ಇಲ್ಲಿವೆ ಸ್ನೇಹಿತರೆ. ಬಾಣಂತಿ ಸನ್ನಿಯು ಏಕೆ ಬರುತ್ತದೆ? ಸನ್ನಿ ಹಿಡಿದ ಬಾಣಂತಿ ತಾನು ಹೆತ್ತ ಮಗುವನ್ನೇ ಸಾಯಿಸುವಳೆ? ಇದು ನಮ್ಮ ಮುಂದಿನ ಪ್ರಶ್ನೆ. ಹೆರಿಗೆಯಾದ ನಂತರ ಸುಮಾರು 42 ದಿನಗಳ ಒಳಗಾಗಿ ಬಾಣಂತಿಯಲ್ಲಿ ಕಾಣಿಸಿಕೊಳ್ಳುವ ತೀವ್ರ ಬಗೆಯ ಮಾನಸಿಕ ಕಾಯಿಲೆಯನ್ನು ಬಾಣಂತಿ ಸನ್ನಿ ಅಂತ ಹೇಳ್ತಾರೆ. ಇದನ್ನು ಮನೋವೈಜ್ಞಾನದಲ್ಲಿ ಪ್ಯೂರ್ಪುರಲ್ ಸೈಕಾಸಿಸ್ ಅಂತ ಕೂಡ ನಾವು ಹೇಳ್ತೀವಿ. ಚೊಚ್ಚಲ ಹೆರಿಗೆ, ಗರ್ಭಧಾರಣೆ ಅವಧಿಯಲ್ಲಿ ಸ್ತ್ರೀಯ ಆರೋಗ್ಯ ಚೆನ್ನಾಗಿಲ್ಲದಿರುವುದು, ಹೆರಿಗೆ ತುಂಬ ಕಷ್ಟವಾಗುವುದು, ಹೆರಿಗೆ ನಂತರ ವಿಪರೀತ ರಕ್ತಸ್ರಾವ ಅಥವಾ ಗರ್ಭಕೋಶಕ್ಕೆ ಸೋಂಕಾಗುವುದು, ಹೆರಿಗೆಯ ನಂತರ ತಾನು ಹೆತ್ತ ಮಗುವಿನ ಬಗ್ಗೆ ತಾಯಿಗೆ ಅತೃಪ್ತ ಭಾವನೆ ಅಥವಾ ಗಂಡನ ಮನೆಯವರಿಂದ ಟೀಕೆಗಳು, ಗಂಡ ತನ್ನನ್ನು ನೋಡಲು ಬಂದಿಲ್ಲವಲ್ಲ ಇತ್ಯಾದಿ ಮಾನಸಿಕ ಕ್ಲೇಶಗಳು ಬಾಣಂತಿ ಸನ್ನಿ ಕಾಣಿಸಿಕೊಳ್ಳಲು ಕಾರಣವಾಗಬಹುದು. ಬುದ್ಧಿಭ್ರಮಣೆಯ ಲಕ್ಷಣಗಳಲ್ಲದೆ ಬಾಣಂತಿ ಭ್ರಮಾಧೀನಗಳಾಗಿ ಕೂಡ ವರ್ತಿಸಬಹುದು. ಆಗ ಆಕೆ ತನ್ನ ಮಗುವನ್ನು ನಿರ್ಲಕ್ಷಿಸಬಹುದು ಅಥವಾ ಅದರ ಮೇಲೆ ವೃಥಾ ಕೋಪವನ್ನು ತೋರಿಸಬಹುದು. ಸನ್ನಿ ಹಿಡಿದ ಬಾಣಂತಿ ತನ್ನ ಮಗುವನ್ನು ಕೊಲ್ಲುವುದು ಅಪರೂಪದ ಸಾಧ್ಯತೆ. ಆದರೆ ಒಮ್ಮೆ ಇದು ಜರುಗಿತೆಂದರೆ ಜನುಮದಲ್ಲಿ ಈ ಅಪಾಯದ ಸಾಧ್ಯತೆ ಶಾಶ್ವತವಾಗಿ ನಿಲ್ಲುತ್ತದೆ. ಬಾಣಂತಿ ಸನ್ನಿ ಬರಲು ಕೆಟ್ಟ ಕಣ್ಣು, ಬಾಣಂತಿ ಪಥ್ಯ ಮಾಡದಿರುವುದು, ಹೊರಗೆ ಬಂದು ಗಾಳಿಗೆ ಮೈಯೊಡ್ಡುವುದು, ದೆವ್ವ ಭೂತಗಳು ಕಾರಣ ಎಂಬ ನಂಬಿಕೆಗಳಿಗೆ ಯಾವ ಆಧಾರವೂ ಇಲ್ಲ. ಶಮನಕಾರಿ ಔಷಧಗಳು, ವಿದ್ಯುತ್ ಕಂಪನ ಚಿಕಿತ್ಸೆ, ಮನೆಯವರ ಪ್ರೀತಿ ಆಸರೆ, ಮಗುವಿನ ಲಾಲನೆ ಪಾಲನೆ ಮಾಡಲು ಅವಕಾಶ, ಹಿತಕರ ಪರಿಸರದಿಂದ ಬಾಣಂತಿ ಸನ್ನಿ ಅತ್ಯಲ್ಪ ಕಾಲದಲ್ಲಿ ಹತೋಟಿಗೆ ಬರುತ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಕೆಲವರು ಪದೇ ಪದೇ ಕೈ ತೊಳೆಯುತ್ತಿರುತ್ತಾರೆ ಅಥವಾ ಸದಾ ಚೊಕ್ಕಟವಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು ಎಂದು ಸ್ವಚ್ಛತೆ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ತಾರೆ ಹಾಗೂ ಅದನ್ನು ತೋರ್ತಾರೆ. ದಿನದ ಬಹುಕಾಲವನ್ನು ಇದಕ್ಕೆ ವ್ಯಯಿಸ್ತಾರೆ. ಇದೊಂದು ಮನೋರೋಗವೇ? ಇದು ನಮ್ಮ ಮುಂದಿನ ಪ್ರಶ್ನೆ. ಒಂದು ಮಿತಿಯಲ್ಲಿದ್ದರೆ ಮನೋರೋಗವಾಗಿರುವುದಿಲ್ಲ. ಅಂತಹ ವ್ಯಕ್ತಿ ಎಲ್ಲೇ ಇರಲಿ ಶಿಸ್ತಾಗಿ, ಅಚ್ಚುಕಟ್ಟಾಗಿ, ಎಲ್ಲವನ್ನ ವ್ಯವಸ್ಥಿತವಾಗಿಟ್ಟುಕೊಂಡು ಇತರರಿಗೆ ಮಾದರಿಯಾಗ್ತಾರೆ, ಉಪಕಾರಿಯಾಗ್ತಾರೆ. ಗಲೀಜಾಗಲು, ಹಾಳಾಗಲು ಬಿಡುವುದಿಲ್ಲ. ಆದರೆ ಇದು ಮಿತಿ ಮೀರಿದಾಗ, ಈ ನಡವಳಿಕೆಯಿಂದ ಆತ ಅಥವಾ ಇತರರು ತೊಂದರೆಗೆ ಈಡಾದಾಗ ಅದು ಕಾಯಿಲೆ ಎನಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಮುಖ ತೊಳೆಯಲು, ಕೈಕಾಲು ತೊಳೆಯಲು, ಸ್ನಾನ ಮಾಡಲು ವ್ಯಕ್ತಿ ತಾನೇ ಎಲ್ಲ ನೀರನ್ನು ಬಳಸುವುದು, ತೊಳೆಯುವುದು, ಸ್ವಚ್ಛ ಮಾಡುವುದನ್ನೇ ಮತ್ತೆ ಮತ್ತೆ ಸ್ವಚ್ಛ ಮಾಡುವುದು, ಹೆಚ್ಚಿನ ಕಾಲ ಕಳೆದು ದೈನಂದಿನ ಕೆಲಸ ಕರ್ತವ್ಯಗಳನ್ನು ಮಾಡಲು ಸಮಯವೇ ಇಲ್ಲದಿರುವುದು, ಅಥವಾ ತನ್ನಂತೆ ಮನೆಯ ಇತರರು ಸ್ವಚ್ಛವಾಗಿರಬೇಕೆಂದು ಒತ್ತಾಯ ಮಾಡುವುದು. ಈ ರೋಗಸ್ಥಿತಿಯನ್ನು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಅಥವಾ ಗೀಳು ಮನೋಬೇನೆ ಎಂದು ಕರೆಯುತ್ತಾರೆ. ಈ ರೋಗದಲ್ಲಿ ಇನ್ನೂ ಕೆಲವಾರು ರೋಗ ಲಕ್ಷಣಗಳಿವೆ. ಯಾವುದೇ ಒಂದು ಬೇಡದ ವಿಷಯ, ಆಲೋಚನೆ ಅಥವಾ ರೂಪ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಪದೇ ಪದೇ ಮನಸ್ಸಿನೊಳಕ್ಕೆ ಬರುತ್ತದೆ.
ಅನಗತ್ಯ ಅನುಮಾನಗಳು ಬಂದು ಅದನ್ನು ಚೆಕ್ ಮಾಡಲು ಒತ್ತಾಸೆ ಬರುವುದು, ಅಥವಾ ಉದಾಹರಣೆಗೆ ಬಾಗಿಲು ಚಿಲಕ ಬೋಲ್ಟನ್ನು ಹಾಕಿದ್ದೇನೆಯೋ ಇಲ್ಲವೋ ಎಂದು ಮತ್ತೆ ಮತ್ತೆ ಚೆಕ್ ಮಾಡುವುದು, ಕೆಲವು ನಡವಳಿಕೆಗಳನ್ನು ಅಗತ್ಯವಿಲ್ಲ ಎಂದು ಗೊತ್ತಿದ್ದರೂ ಮಾಡಲೇಬೇಕಾಗಿ ಬರುವುದು. ಉದಾಹರಣೆಗೆ ನಡೆದು ಹೋಗುವಾಗ ಪ್ರತಿ ಕಂಬ ಮರವನ್ನು 3 ಬಾರಿ ಮುಟ್ಟಬೇಕು, ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವಾಗ 1ರಿಂದ 10ರವರೆಗೂ ಎಣಿಸಬೇಕು ಇತ್ಯಾದಿ. ವ್ಯಕ್ತಿ ಈ ಆಲೋಚನೆ, ವಿಷಯ, ನಡವಳಿಕೆಗಳನ್ನು ನಿಲ್ಲಿಸಲು ಪ್ರಯತ್ನಪಟ್ಟರೂ ಸಫಲನಾಗುವುದಿಲ್ಲ. ಗೀಳುಬೇನೆಯಿಂದ ಆಗುವ ಮಾನಸಿಕ ಹಿಂಸೆ ತೀವ್ರತರವಾದದ್ದು. ಈಗ ಗೀಳುಬೇನೆಗೆ ಪರಿಣಾಮಕಾರಿಯಾದ ಔಷಧಗಳಿವೆ. ಫ್ಲೂಆಕ್ಸಿಟೈನ್, ಕ್ಲೋಮೋಪ್ರಿಮಿನ್ ಎ ಟ್ರೈಸೈಕ್ಲಿಕ್ ಆಂಟಿಡಿಪ್ರೆಸೆಂಟ್ ಮತ್ತು ನಡವಳಿಕೆ ಚಿಕಿತ್ಸೆ ಕೂಡ ಇದೆ. ಔಷಧವನ್ನು ದೀರ್ಘಕಾಲ ಅದು ಸೇವಿಸಬೇಕಾಗುತ್ತದೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆ, ಕೆಲವರಿಗೆ ಕೆಲವು ವಸ್ತು ಅಂದರೆ ರಕ್ತಗಳನ್ನು ಕಂಡರೆ ಹಾಗೂ ಸನ್ನಿವೇಶಗಳನ್ನು ಅಂದರೆ ಎತ್ತರದ ಸ್ಥಳಗಳು, ಜನಗಳ ಗುಂಪು, ಅತಿ ಚಿಕ್ಕ ಆವರಣ ಕಂಡರೆ ಅತಿ ಭಯ. ಇದೇಕೆ? ಇದು ಒಂದು ಮಾನಸಿಕ ರೋಗವೇ? ಇದು ನಮ್ಮ ಈ ಸಂಚಿಕೆಯ ಕೊನೆಯ ಪ್ರಶ್ನೆ. ಇಲ್ಲಿದೆ ನಮ್ಮ ಉತ್ತರ. ಅನಗತ್ಯವಾಗಿ ನಿರಪಾಯಕಾರಿ ಎಂದು ತಿಳಿದಿದ್ದರೂ ಅತಿ ಭಯ ಉಂಟಾಗುವ ಸ್ಥಿತಿಯನ್ನು ಫೋಬಿಯಾ ಅಂತ ಕರಿತೀವಿ. ಇದೊಂದು ಅಲ್ಪಮಟ್ಟದ ಮಾನಸಿಕ ಕಾಯಿಲೆ. ಈ ರೀತಿ ಅತಿ ಭಯ ಶುರುವಾಗಲು ಕಾರಣವಿರಬಹುದು ಅಥವಾ ಇಲ್ಲದೆ ಕೂಡ ಇರಬಹುದು. ಉದಾಹರಣೆಗೆ, ನಾಯಿ ಕಚ್ಚಿ ಬೇರೊಬ್ಬ ವ್ಯಕ್ತಿ ತೊಂದರೆಗೀಡಾಗಿದ್ದನ್ನು ಕಂಡು ಯಾವುದೇ ನಾಯಿ ಒಂದು ಸಣ್ಣ ಮರಿ ಅಥವಾ ನಾಯಿಯ ಚಿತ್ರ ನೋಡಿದರೆ ವ್ಯಕ್ತಿಗೆ ಹಿಂಸೆ ಪಡುವಷ್ಟು ಭಯವಾಗಬಹುದು. ಅಥವಾ ಫೋಬಿಯಾ ಇರುವ ಸಾಮಾನ್ಯ ವಸ್ತು ಸನ್ನಿವೇಶಗಳೆಂದರೆ ಕತ್ತಲೆ, ಪ್ರಾಣಿಗಳು, ರಕ್ತ, ಸಿರಿಂಜ್, ದಂತಚಿಕಿತ್ಸಾಲಯ, ಆಸ್ಪತ್ರೆ, ಸೇತುವೆ, ಸುರಂಗ, ಎತ್ತರ, ಲಿಫ್ಟ್ನಂತಹ ಸಣ್ಣ ಆವರಣ, ಜನರ ಗುಂಪು, ದೊಡ್ಡ ಬಯಲು ಇತ್ಯಾದಿ. ಸಾಮಾನ್ಯವಾಗಿ ಫೋಬಿಯಾ ಇರುವ ವ್ಯಕ್ತಿ ಈ ವಸ್ತು ಸನ್ನಿವೇಶವನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಕೆಲವು ಪ್ರಕರಣಗಳಲ್ಲಿ ಈ ವಸ್ತು ಸನ್ನಿವೇಶದ ಕಲ್ಪನೆಯೇ ಅತಿ ಭಯದ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ. ಆತಂಕ ನಿವಾರಕ ಔಷಧ ಮತ್ತು ನಡವಳಿಕೆ ಚಿಕಿತ್ಸೆಯಿಂದ ಫೋಬಿಯಾ ಹತೋಟಿಗೆ ಬರಬಲ್ಲದು. ಇವಿಷ್ಟು ಈ ದಿನದ ಸಂಚಿಕೆಯ ಪ್ರಶ್ನೆಗಳಾಗಿತ್ತು ಸ್ನೇಹಿತರೆ. ಹುಚ್ಚು, ಸ್ಕ್ರಿಜೋಫ್ರೇನಿಯಾ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ OCD, ಬಾಣಂತಿ ಸನ್ನಿ, ಫೋಬಿಯಾ ಇವೆಲ್ಲದರ ಬಗ್ಗೆ ಮನಸ್ಸಿನ 108 ಪ್ರಶ್ನೆಗಳು ಎಂಬ ಈ ಕೃತಿಯಿಂದ ನಿಮ್ಮಲ್ಲಿಗೆ ನಾನು ತಲುಪಿಸಿದೆ. ಇನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಅಡಿಕ್ಷನ್ ಬಗ್ಗೆ ಮಾಹಿತಿ ಸಿಗತ್ತೆ ನಿಮಗೆ. ಮದ್ಯಪಾನ, ಮಾದಕ ವಸ್ತು ಅಡಿಕ್ಷನ್ ಹೇಗಾಗತ್ತೆ, ಬದುಕಿನ ಹಾಗೂ ನಡವಳಿಕೆಯಲ್ಲಿನ ಬದಲಾವಣೆಗಳು ಹೇಗೆ, ಆತ್ಮಹತ್ಯೆಗೆ ಕಾರಣಗಳೇನು, ಅಪರಾಧ ಮನೋಪ್ರವೃತ್ತಿ ಏಕೆ ಬೆಳೆಯುತ್ತೆ, ಇವೆಲ್ಲವೂ ನಿಮ್ಮ ಮುಂದೆ ತೆರೆದುಕೊಳ್ಳಲಿದೆ. ಇನ್ನು ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನನ್ನ ಸವಿನಯ ನಮಸ್ಕಾರಗಳು.